ಹೆಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು GPSTR ಇಂಗ್ಲೀಷ್ ಪೇಪರ್ಗೆ ಸಂಬಂಧಪಟ್ಟಂತೆ ಆಪ್ಷನಲ್ ಪೇಪರಲ್ಲಿರುವಂತಹ ಪೇಪರ್ 2ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇದು ಇಂಗ್ಲೀಷ್ ಪೇಪರ್ ಆಗಿರೋದ್ರಿಂದ ಗ್ರಾಮರ್ ಮೇಲೆ ಫೋಕಸ್ ಇರುತ್ತೆ. ಗ್ರಾಮರ್ ಮೇಲೆ ಫೋಕಸ್ ಇರೋದ್ರಿಂದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ರೀತಿಯ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಬಹಳಷ್ಟು ಇರುತ್ತೆ. ಸೊ ಕೀಪ್ ವಾಚಿಂಗ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನಂಬರ್ 1, ದ ಸ್ಕ್ರೀನಿಂಗ್ ಆಫ್ ದ ಫಿಲ್ಮ್ ಡ್ಯಾಶ್ ಅಟ್ 7 PM ಎಸ್ಟರ್ಡೇ. ಇಲ್ಲಿ ನಾವು ಇಂಗ್ಲೀಷ್ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡುವಾಗ ಭಾಳಷ್ಟು ಅಬ್ಸರ್ವೇಷನ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಕೊಟ್ಟಿರುವಂಥ ಸೆಂಟೆನ್ಸನ್ನು ನಾವು ಕರೆಕ್ಟಾಗಿ ಕ್ಲೀನಾಗಿ ಅಬ್ಸರ್ವೇಷನನ್ನು ಮಾಡಬೇಕಾಗತ್ತೆ. ಇಲ್ಲಿ ಸೆಂಟೆನ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದರೂ ಕೂಡ ಮಾರ್ಕ್ಸ್ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಏನು ಮಾಡಬೇಕು, ಸ್ವಲ್ಪ ಲಕ್ಷ್ಯ ಕೊಟ್ಟು ಸೆಂಟೆನ್ಸನ್ನು ಓದಬೇಕು. ಫಸ್ಟ್ ಒನ್, ದ ಸ್ಕ್ರೀನಿಂಗ್ ಆಫ್ ದ ಫಿಲ್ಮ್ ಡ್ಯಾಶ್ ಅಟ್ 7 PM ಎಸ್ಟರ್ಡೇ. ಆಪ್ಷನ್ ಎ ಸ್ಟಾರ್ಟ್, ಆಪ್ಷನ್ ಬಿ ಕುಡ್ ಸ್ಟಾರ್ಟ್, ಆಪ್ಷನ್ ಸಿ ಸ್ಟಾರ್ಟೆಡ್, ಆಪ್ಷನ್ ಡಿ ಸ್ಟಾರ್ಟಿಂಗ್. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ಸ್ಟಾರ್ಟೆಡ್. ಇಲ್ಲಿ ಆಪ್ಷನ್ ಸಿ ಸ್ಟಾರ್ಟೆಡ್ ಯಾಕೆ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ಎಸ್ಟರ್ಡೇ ಅನ್ನುವಂಥ ಒಂದು ವರ್ಡ್ ಬಂದಿರೋದ್ರಿಂದ ಎಸ್ಟರ್ಡೇ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸ್ಟಾರ್ಟೆಡ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, while I dash in the fields I found a purse. Option A am walking, option B option B walk, option C was walking, option D walked. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ವಾಸ್ ವಾಕಿಂಗ್. ಯಾಕೆ ಇಲ್ಲಿ ಆಪ್ಷನ್ ಸಿ ವಾಸ್ ವಾಕಿಂಗ್ ರೈಟ್ ಆಗುತ್ತೆ ಅನ್ನುವಂಥದ್ದು ನೋಡೋದಾದ್ರೆ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಲ್ಲಿ ವೈಲ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಿದ್ದಾರೆ. ವೈಲ್ ಅನ್ನುವಂಥದ್ದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ವಾಸ್ ವಾಕಿಂಗ್. ವೈಲ್ ಐ ವಾಸ್ ವಾಕಿಂಗ್ ಇನ್ ದ ಫೀಲ್ಡ್ಸ್ ಐ ಫೌಂಡ್ ಎ ಪರ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಮಾಲಿನಿ ವಾಸ್ 25, ಶಿ ಡ್ಯಾಶ್ ಎ ನಾವೆಲ್ ಬೈ ದೆಮ್. ಆಪ್ಷನ್ ಎ ಪಬ್ಲಿಷರ್ಸ್, ಆಪ್ಷನ್ ಬಿ ಈಸ್ ಪಬ್ಲಿಷಿಂಗ್, ಆಪ್ಷನ್ ಸಿ ಹ್ಯಾಡ್ ಪಬ್ಲಿಷ್ಡ್, ಆಪ್ಷನ್ ಡಿ ಹ್ಯಾಸ್ ಬೀನ್ ಪಬ್ಲಿಷ್ಡ್. ಇಲ್ಲಿ ರೈಟ್ ಆನ್ಸರ್ ಹ್ಯಾಡ್ ಪಬ್ಲಿಷ್ಡ್. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಏನಿದೆ ಮಾಲಿನಿ ವಾಸ್ 25 ಅನ್ನುವಂಥದ್ದು ಇಲ್ಲಿ ಲಾಂಗ್ ಪಾಸ್ಟ್ ಆ್ಯಕ್ಷನ್ ಆಗಿರುವಂಥದ್ದು, ಅಂತಂದರೆ ಭಾಳ ವರ್ಷಗಳ ಹಿಂದ್ಗಡೆನೇ ನಡೆದಿರುವಂಥದ್ದು ಒಂದು ಆ್ಯಕ್ಷನ್ ಆಗಿರೋದ್ರಿಂದ ಲಾಂಗ್ ಪಾಸ್ಟ್ ಆ್ಯಕ್ಷನ್ ಆಗಿರೋದ್ರಿಂದ ಆಪ್ಷನ್ ರೈಟ್ ಆನ್ಸರ್ ಏನಾಗಿರುತ್ತೆ ಆಪ್ಷನ್ ಸಿ ಹ್ಯಾಡ್ ಪಬ್ಲಿಷ್ಡ್ ಅನ್ನುವಂಥದ್ದು. ಮಾಲಿನಿ ವಾಸ್ 25, ಶಿ ಹ್ಯಾಡ್ ಪಬ್ಲಿಷ್ಡ್ ಎ ನಾವೆಲ್ ಬೈ ದೆಮ್. ನೆಕ್ಸ್ಟ್ ಕ್ವೆಶನ್, fourth question, if you read this book you dash many useful tips. Option A get, option B will get, option C getting, option D none of these. ಇಲ್ಲಿ ರೈಟ್ ಆನ್ಸರ್ ವಿಲ್ ಗೆಟ್. ಏಕೆ ಅಂತಂದರೆ ಇಫ್ ಯು ರೀಡ್ ದಿಸ್ ಬುಕ್ ಯು ಡ್ಯಾಶ್ ಮೆನಿ ಯೂಸ್ಫುಲ್ ಟಿಪ್ಸ್ ಅನ್ನುವಂಥದ್ದು ಇದು ಕಂಡೀಷ್ನಲ್ ಕ್ಲಾಸ್ ಆಗಿರೋದ್ರಿಂದ ಇದು ಕೊಟ್ಟಿರೋಂಥ ಸೆಂಟೆನ್ಸ್ ಕಂಡೀಷ್ನಲ್ ಕ್ಲಾಸ್ ಆಗಿದೆ. ಹಾಗೆ ಪ್ರೆಸೆಂಟ್ ಕಂಟೆಕ್ಸ್ಟ್ಗೆ ರಿಲೇಟೆಡ್ ಇರೋದ್ರಿಂದ ಇದು ಸೆಂಟೆನ್ಸು ಫ್ಯೂಚರ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ವಿಲ್ ಗೆಟ್, ಆಪ್ಷನ್ ಬಿ ವಿಲ್ ಗೆಟ್ ಅನ್ನುವಂಥದ್ದು ರೈಟ್ ಆನ್ಸರ್. ಇಫ್ ಯು ರೀಡ್ ದಿಸ್ ಬುಕ್ ಯು ವಿಲ್ ಗೆಟ್ ಮ್ಯಾನಿ ಯೂಸ್ಫುಲ್ ಟಿಪ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ಐ ಡ್ಯಾಶ್ 20 ಆನ್ ಮೈ ನೆಕ್ಸ್ಟ್ ಬರ್ಡೇ. ಆಪ್ಷನ್ ಎ ಮೇ ಬಿ, ಆಪ್ಷನ್ ಬಿ ವಿಲ್ ಬಿ, ಆಪ್ಷನ್ ಸಿ ಕುಡ್ ಬಿ, ಆಪ್ಷನ್ ಡಿ ಶುಡ್ ಬಿ. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ ವಿಲ್ ಬಿ. ಐ ವಿಲ್ ಬಿ 20 ಆನ್ ಮೈ ನೆಕ್ಸ್ಟ್ ಬರ್ಡೇ ಇದು ಫ್ಯೂಚರ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ, ಫ್ಯೂಚರ್ ಆಸ್ಪೆಕ್ಟನ್ನು ಹೇಳೋದ್ರಿಂದ ವಿಲ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 6, ವಿ ಡ್ಯಾಶ್ ಪೇ ಇನ್ಕಮ್ ಟ್ಯಾಕ್ಸ್ ವಿತೌಟ್ ಫೇಲ್. ಆಪ್ಷನ್ ಎ ಮೇ, ಆಪ್ಷನ್ ಬಿ ಮೈಟ್, ಆಪ್ಷನ್ ಸಿ ಮಸ್ಟ್, ಆಪ್ಷನ್ ಡಿ ಕುಡ್. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ಮಸ್ಟ್ ಅನ್ನುವಂಥದ್ದು. ಇಲ್ಲಿ ಮಸ್ಟ್ ಯಾಕೆ ರೈಟ್ ಆನ್ಸರ್ ಆಗುತ್ತೆ ಅನ್ನುವಂಥದ್ದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥದ್ದು ನಮ್ಮದು ಮ್ಯಾಂಡೇಟರಿ ಡ್ಯೂಟಿ ಆಗಿರೋದ್ರಿಂದ ಪೇ ಇನ್ಕಮ್ ಟ್ಯಾಕ್ಸ್ ಅನ್ನುವಂಥದ್ದು ಮ್ಯಾಂಡೇಟರಿ ಡ್ಯೂಟಿ ಆಗಿರೋದ್ರಿಂದ ಆಪ್ಷನ್ ಸಿ ಮಸ್ಟ್ ಈಸ್ ದ ರೈಟ್ ಆನ್ಸರ್. ವಿ ಮಸ್ಟ್ ಪೇ ಇನ್ಕಮ್ ಟ್ಯಾಕ್ಸ್ ವಿತೌಟ್ ಫೇಲ್. ನೆಕ್ಸ್ಟ್ ಕ್ವೆಶನ್ ನಂಬರ್ 7, ಹೀಸ್ ವೈಫ್ ಈಸ್ ಡ್ಯಾಶ್ ಯುರೋಪಿಯನ್ ನಾಟ್ ಡ್ಯಾಶ್ ಇಂಡಿಯನ್. ಇಲ್ಲಿ ಆರ್ಟಿಕಲ್ ಮೇಲೆ ಇರುವಂತಹ ಕ್ವೆಶನ್ ಇದು. ಆಪ್ಷನ್ ಎ ಆ್ಯನ್, ಆಪ್ಷನ್ ಬಿ ದ ಆ್ಯನ್, ಆಪ್ಷನ್ ಸಿ ಎ ಆ್ಯನ್, ಆಪ್ಷನ್ ಡಿ ದ. ಹಿಸ್ ವೈಫ್ ಈಸ್ ಡ್ಯಾಶ್ ಯುರೋಪಿಯನ್.
ಇಲ್ಲಿ EUROPEAN ಯುರೋಪಿಯನ್ ಅನ್ನುವಂಥದ್ದು ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಯುರೋಪಿಯನ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಸೊ ಈ ಯು ಅನ್ನುವಂಥದ್ದು ಇಲ್ಲಿ ಇರುವಂಥ ಕೊಟ್ಟಿರುವಂಥ ಇ ಅನ್ನುವಂಥದ್ದು ವೊವೆಲ್ ಲೆಟರ್ ಆಗಿದ್ದರೂ ಕೂಡ ಸೌಂಡ್ ಮಾತ್ರ ಏನಾಗಿರುತ್ತೆ, ಕಾನ್ಸೋನೆಂಟ್ ಸೌಂಡ್ ಕೊಡುತ್ತೆ. ಯು ಅನ್ನುವಂಥದ್ದು ಎರಡು ಸೇರಿ ಯು ಅನ್ನುವಂಥ ಸೌಂಡನ್ನು ಕೊಡೋದ್ರಿಂದ, ಸೊ ನಾವಿಲ್ಲಿ ವೊವೆಲ್ ಲೆಟರ್ ಇದ್ದರೂ ಕೂಡ ಕಾನ್ಸೋನೆಂಟ್ ಸೌಂಡನ್ನು ಕೊಡೋದ್ರಿಂದ ಆ್ಯನನ್ನು ಬಳಸೋದಕ್ಕೆ ಬರೋದಿಲ್ಲ. ಅನ್ನುವಂಥದ್ದನ್ನು ಯೂಸ್ ಮಾಡಬೇಕು. ನಾವು ರೂಲ್ಸ್ ಪ್ರಕಾರ ಏನಾಗಿರುತ್ತೆ, ಕಾನ್ಸೋನೆಂಟ್ ಸೌಂಡ್ ಇದ್ದರೆ ಯೂಸ್ ಮಾಡಬೇಕು, ವಾವೆಲ್ ಸೌಂಡ್ ಇದ್ದರೆ ಯೂಸ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಯುರೋಪಿಯನ್ ಅನ್ನುವಂಥದ್ದು ಏನದ ವೊವೆಲ್ ಲೆಟರ್ ಇದ್ದರೂ ಕೂಡ ಸೌಂಡ್ ಕಾನ್ಸೋನೆಂಟ್ ಇರೋದ್ರಿಂದ ಎನ್ನು ಫಿಲ್ ಮಾಡಬೇಕು. ಆಮೇಲೆ ಇಲ್ಲಿ ಇಂಡಿಯನ್ ಕೂಡ ಸೇಮ್ ಅದೇ ರೀತಿ. ಇಂಡಿಯನ್ ಏನಿದೆ ಕಾನ್ಸೋನೆಂಟ್ ಲೆಟರ್ ಇದೆ, ಬಟ್ ಏನು ಮಾಡಬೇಕು, ಆರ್ಟಿಕಲನ್ನು ಬಿಡಿಸಬೇಕಾದಂಥ ಸಿಚುವೇಷನಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಾವೇನು ಮಾಡಬೇಕು, ಸೌಂಡನ್ನು ಮಾತ್ರ ನೆನಪಲ್ಲಿಡಬೇಕು. ಸೌಂಡ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟಾಗಿ ಇರಬೇಕು. ವಾವೆಲ್ ಸೌಂಡ್ ಇಲ್ಲ ಇಲ್ಲಿ. ಏನಿದೆ ಇಲ್ಲಿ ಇಂಡಿಯಾ ಅನ್ನುವಂಥದ್ದು ಅನ್ನುವಂಥದ್ದು ವಾವೆಲ್ ಸೌಂಡ್ ಇದೆ, ಬಟ್ ಲೆಟರ್ ಮಾತ್ರ ಕಾನ್ಸೋನೆಂಟ್ ಇದೆ. ಸೊ ನಾವು ಇಲ್ಲಿ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡಬೇಕಂತಂದರೆ ಸೌಂಡ್ಗೆ ಕೊಡಬೇಕು. ಅನ್ನುವಂಥದ್ದು ಇಂಡಿಯನ್ ಅನ್ನುವಂಥದ್ದು ಅನ್ನುವಂಥದ್ದು ವಾವೆಲ್ ಸೌಂಡ್ ಕೊಡೋದ್ರಿಂದ ಆ್ಯನ್ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಎ ಮತ್ತು ಆ್ಯನ್ ಆಗಿರುತ್ತೆ. ಹಿಸ್ ವೈಫ್ ಈಸ್ ಎ ಯುರೋಪಿಯನ್, ನಾಟ್ ಆ್ಯನ್ ಇಂಡಿಯನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8, ಹಿ ಈಸ್ ಡ್ಯಾಶ್ MA ಫ್ರಮ್ ಆಕ್ಸ್ಫರ್ಡ್. ಇದು ಕೂಡ ಸೇಮ್ ಅದೇ ರೀತಿ. MA ಅನ್ನುವಂಥದ್ದು ಆಗಿ ಇರೋದ್ರಿಂದ ಸೌಂಡನ್ನು ಕೊಡೋದ್ರಿಂದ ಇಲ್ಲಿ ಆ್ಯನ್ ಅನ್ನುವಂಥದ್ದು ರೈಟ್ ಆನ್ಸರ್. ಆಪ್ಷನ್ ಎ, ಆಪ್ಷನ್ ಬಿ ಆ್ಯನ್, ಆಪ್ಷನ್ ಸಿ ಆಪ್ಷನ್ ಡಿ ನನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆ್ಯನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 9, ವಿ ರೇರ್ಲಿ ಟಾಕ್ ಟು ಈಚ್ ಅದರ್. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇಲ್ಲಿ ರೇರ್ಲಿ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ರೇರ್ಲಿ ಅನ್ನುವಂಥದ್ದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನುವಂಥದ್ದು. ಆಪ್ಷನ್ ಎ ಎಡ್ವರ್ಬ್ ಆಫ್ ಮ್ಯಾನರ್, ಆಪ್ಷನ್ ಬಿ ಎಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಆಪ್ಷನ್ ಸಿ ಎಡ್ವರ್ಬ್ ಆಫ್ ಡಿಗ್ರಿ, ಆಪ್ಷನ್ ಡಿ ರಿಲೇಟಿವ್ ಎಡ್ವರ್ಬ್. ಇಲ್ಲಿ ರೈಟ್ ಆನ್ಸರ್ ಎಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಆಪ್ಷನ್ ಬಿ. ಇಲ್ಲಿ ನಾವು ಎಡ್ವರ್ಬ್ ಆಫ್ ಮ್ಯಾನರ್, ಎಡ್ವರ್ಬ್ ಆಫ್ ಡಿಗ್ರಿ, ಫ್ರೀಕ್ವೆನ್ಸಿ, ರಿಲೇಟಿವ್ ಎಡ್ವರ್ಬ್ ಇವುಗಳೆಲ್ಲದರ ಬಗ್ಗೆ ನಾವು ಇನ್ ಡೀಟೇಲಾಗಿ ತಿಳ್ಕೊಬೇಕು ಅಂತಂದರೆ ಎಡ್ವರ್ಬ್ ಅನ್ನುವಂಥ ಒಂದು ಟಾಪಿಕ್ ಮೇಲೆ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಬೇಕಾಗತ್ತೆ, ಅಥವಾ ನಾವು ಡೀಪಾಗಿ ಓದಬೇಕಾಗತ್ತೆ. ಆಗ ಅಲ್ಲಿ ಇನ್ ಡೀಟೇಲಾಗಿ ನೋಡೋದ್ರಿಂದ ಅರ್ಥ ಆಗುತ್ತೆ ರೇರ್ಲಿ ಅನ್ನುವಂಥದ್ದು ಎಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಯಾಕೆ ಅನ್ನುವಂಥದ್ದು. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೇನಾದರೂ ಎಡ್ವರ್ಬ್ ಬಗ್ಗೆ ಇನ್ ಡೀಟೇಲ್ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 10, ಫೀಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ನಾಟ್ ಎಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಎಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಲ್ಲ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಆಲ್ವೇಸ್, ಆಪ್ಷನ್ ಬಿ ಆಫನ್, ಆಪ್ಷನ್ ಸಿ ಸೆಲ್ಡಮ್, ಆಪ್ಷನ್ ಡಿ ನವ್ವೇರ್. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಡಿ ನವ್ವೇರ್ ಅನ್ನುವಂಥದ್ದು. ಯಾಕೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಹಾಗೆ ಅಥವಾ ನಿಮಗೇನಾದರೂ ಎಡ್ವರ್ಬ್ ಮೇಲೆ ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.